ಫೈಟರ್ಗೆ ಎಂಟ್ರಿ ಕೊಟ್ಟು ತಪ್ಪು ಮಾಡಿಬಿಟ್ಟ ಕೇಸರಿ ಪಡೆ. ರೌಡಿ ಶೀಟರ್ ಫೈಟರ್ ರವಿ ಬಿಜೆಪಿಗೆ ಅಷ್ಟು ಅನಿವಾರ್ಯನ? ಧಮ್ಕಿ ಆಡಿಯೋ ವಿಡಿಯೋ ಬಿಜೆಪಿಯನ್ನ ಮುಜುಗರಕ್ಕೆ ಸಿಲುಕಿಸ್ತಾ ಕೇಸರಿಗೆ ಫೈಟರ್. ಬೆಂಗಳೂರಿನ ರೌಡಿ ಶೀಟರ್ ಲಿಸ್ಟ್ ನಲ್ಲಿ ಫೈಟರ್ ರವಿ ಹೆಸರಿದೆ. ಫೈಟರ್ ರವಿಯನ್ನ ಪಕ್ಷಕ್ಕೆ ಸೇರಿಸಿಕೊಂಡಿದೆ ಬಿಜೆಪಿ. ಫೈಟರ್ ರವಿ ಸೇರ್ಪಡೆ ಬೆನ್ನಲ್ಲೇ ಕೈ ಕಮಲದ ಫೈಟ್ ಶುರುವಾಗಿರುವಂತದ್ದು. ಇದೇ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಬಿಜೆಪಿಯನ್ನ ಸರಿಯಾಗಿ ಜಾಡಿಸ್ತಾ ಇದ್ದಾರೆ. ಫೈಟರ್ ರವಿಯನ್ನ ಬಿಜೆಪಿ ಪಕ್ಷ ಅಧಿಕೃತವಾಗಿ ಸೇರ್ಪಡೆ ಮಾಡಿಸಿಕೊಂಡಿರುವಂತಹ ವಿಚಾರ ಇದೀಗ ಬಿಜೆಪಿ ಹಾಗೆ ಕೈ ನಾಯಕರ ನಡುವೆ ಮಾತಿನ ಜಟಾಪಟಿಗೆ ಕಾರಣವಾಗಿದೆ. ಫೈಟರ್ ರವಿ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ. ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ನು ಇವರು ನಾಗಮಂಗಲ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅಂತ ಕೂಡ ಹೇಳಲಾಗ್ತಾ ಇದೆ. ನಾಗಮಂಗಲದಲ್ಲಿ ಇತ್ತೀಚೆಗೆ ಗಲಾಟೆಯನ್ನ ಮಾಡಿದ್ರು. ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆಯೇ ಎಲ್ಲ ಗೊತ್ತಿದ್ದು ಕೂಡ ಫೈಟರ್ ರವಿ ಅವರನ್ನ ಇದೀಗ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿರುವಂತದ್ದು. ಈ ಒಂದು ವಿಚಾರವನ್ನ ಇಟ್ಕೊಂಡು ಈಗ ಕಾಂಗ್ರೆಸ್ ನಾಯಕರು ಟ್ವೀಟ್ ಮಾಡಿ ರೌಡಿಗಳ ಒಂದು ಆವಾಸ ಸ್ಥಾನ ಆಗ್ತಾ ಇದೆ ಬಿಜೆಪಿ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಫೈಟರ್ ರವಿ ಮಂಡ್ಯ ಮೂಲದ ರೌಡಿ ಶೀಟರ್ ನಾಗಮಂಗಲ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದಾರೆ. ನಾಗಮಂಗಲದಲ್ಲಿ ಇತ್ತೀಚೆಗೆ ಗಲಾಟೆಯನ್ನ ಮಾಡಿದ್ರು ರವಿ. ಶಾಸಕ ಸುರೇಶ್ ಗೌಡ ಬೆಂಬಲಿಗರ ಜೊತೆ ಫೈಟ್ ನಡೆದಿತ್ತು. ಆ ಸಂದರ್ಭದಲ್ಲಿ ಗಲಾಟೆ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿತ್ತು. ನ್ಯೂಸ್ 18ಗೆ ಆ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯ ಆಗಿದೆ. ಈ ಫೈಟರ್ ರವಿ ಬಿಜೆಪಿ ಸೇರ್ಪಡೆಯ ಬಳಿಕ ಅವರು ಮಾತಾಡಿರುವಂತಹ ಆಡಿಯೋ ವಿಡಿಯೋ ಇದೀಗ ಸಖತ್ ವೈರಲ್ ಆಗಿದ್ದು. ಇಂತಹ ರೌಡಿಗಳಿಗೆ ಬಿಜೆಪಿ ತನ್ನ ಪಕ್ಷದಲ್ಲಿ ಸ್ಥಾನ ಕೊಡ್ತಾ ಇದೆ, ಇಂತಹ ರೌಡಿಗಳನ್ನೇ ಸೇರಿಸಿಕೊಳ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಾಗಮಂಗಲದಲ್ಲಿ ಆದಂತಹ ಗಲಾಟೆ ದೃಶ್ಯಗಳಿದು. ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಾ. ಇತ್ತೀಚೆಗಷ್ಟೇ ಈ ಒಂದು ಗಲಾಟೆ ಆಗಿತ್ತು. ಶಾಸಕ ಸುರೇಶ್ ಗೌಡ ಬಣದ ಕಾರ್ಯಕರ್ತರು ಹಾಗೆ ಫೈಟರ್ ರವಿ ನಡುವೆ ಈ ಒಂದು ಗಲಾಟೆ ಆಗಿತ್ತು. ಆ ಸಂದರ್ಭದಲ್ಲಿ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಜಗಳ ಹೋಗಿತ್ತು.